ಒಳ್ಳೆ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ, ಈಜಿ ಇಲ್ಲ. ನಿಮಗೂ ರವಿ ಬೆಳಗೆರೆಗೆ ಫೈಟ್ ಆಯ್ತಾ? ಅವಾಗ ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು. ಬ್ಯಾಕ್ ಸ್ಟ್ಯಾಪ್ ಮಾಡಿದವರು ಇದ್ದಾರೆ ಯಾರಾದರೂ? ಬೆನ್ನಿಗೆ ಚಾಕ್ ಹಾಕಿದವರು? ಅದು ಕಾಮನ್ ಅಲ್ವಾ, ಯಾರಿಗೆ ಹಾಕ್ಲಂಗೆ ಯಾರು ಇರಲ್ಲ. ಯಾಕಂದರೆ ಏನೇನು ಹೇಳ್ಬಿಡ್ತಾರೆ, ಸೆಟ್ಲೈಟ್ ಹೋಗುತ್ತೆ, ಡಿಜಿಟಲ್ ಹೋಗುತ್ತೆ ಅಂತ. ಅದು ಯಾವುದು ಒರಿಜಿನಿಟಿ ಅಲ್ಲ. ಸಿನಿಮಾ ಹೋದ್ಮೇಲೆ ಎಲ್ಲ ಹೋಗುತ್ತೆ, ಇಲ್ಲ ಖಾಲಿ ಆಗುತ್ತೆ ಅಲ್ಲ. ಯಾವ ಸಿನಿಮಾ ಇಟ್ಟಾಗಿರುತ್ತಲ್ಲ, ನನಗೆ ಫೋನ್ ಮಾಡ್ತಾರೆ, ಸರ್ ಕಾಂತಾರ ಥರ ಕತೆ ಮಾಡಿದೆ ಅಂತಾರೆ. ಇವಾಗ ಮಲ್ಕಳೆ ಅಂತಾನೆ, ಮಲ್ಕಳೆ ಅಂತಾರೆ. ಶಾಸ್ತ್ರಿ ಇನ್ನೊಂದು ಪಿಕ್ಚರ್ ನಂದೇ ಕತೆ ಹೇಳಿದ್ದಾರೆ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಹೇಳಿದ್ದಾರೆ. ಅವಾಗ ಏನಂದ್ರೆ 2 ಫೈಟ್ 2 ಸಾಂಗ್ ಇಟ್ಬಿಟ್ರೆ ಫುಟೇಜ್ ಮುಡ್ತೀನಿ ಕತೆ 5 ನಿಮಿಷ 5 ನಿಮಿಷ. ಹಂಗಲ್ಲ ಈಗ ಸಿನಿಮಾ. ಈಗ ಕಾಂತಾರನೇ ಎಲ್ಲ ಸಿನಿಮಾ ಲ್ಯಾಂಡ್ ಅಲ್ಲ ಸರ್. ಕಾಂತಾರ ಇದು KGF ಸಿನಿಮಾ ಅಲ್ಲ, ಸಿನಿಮಾ ಎಲ್ಲ ಥರ ಇದೆ. ಮಧ್ಯೆ ಏನಾದರೂ ಆರೋಗ್ಯ ಕೈ ಕೊಡ್ತಾ? ಮೋಸ ಸ್ವಲ್ಪ ಎಂಥದ್ದು? ಬ್ಲಡ್ ಕ್ಲಾಟ್ ಆಗ್ಬಿಡುತ್ತೆ ರೈಟಲ್ಲಿ. ತುಂಬ ಹತ್ತಿರದ ಸ್ನೇಹಿತರು ನೀವು ದರ್ಶನ್ ಅಲ್ವಾ? ಮಧ್ಯೆ ಏನಾದರೂ ಕಾಂಟ್ರವರ್ಸಿ ಆಯ್ತಾ, ಪ್ರಾಬ್ಲಮ್ ಆಯ್ತಾ? ಇಲ್ಲ ಸರ್, ನನ್ನ ಮೈ ವಿಷಯದಲ್ಲಿ ಬಂದು ಅವ್ರು ನೋಡ್ಕೊಂಡು ಹೋದ್ರು. ದುಡ್ಡು ಬೇಕಂತ ಕೇಳಿದ? ಕೇಳಿ ಕೊಟ್ಟೋಗ್ಯಾರೆ, ದುಡ್ಡು ಬೇಕಾದ್ರೆ ಹಾಸ್ಪಿಟ್ಲಿಗೆ ಕೇಳಿ ಅಂತ. ಅಂದ್ರೆ ಅದು ಆ ಗುಣದಲ್ಲಿ ಮಾತಾಡಂಗಿಲ್ಲ ಸರ್. ಏನು ಅನಿಸ್ತದೆ ನಿಮ್ಮ ಆತ್ಮೀಯ ಗೆಳೆಯ, ಜೀವದ ಗೆಳೆಯ, ಸರ್ ಚಡ್ಡಿ ದೋಸ್ತ್ ಬ್ಯಾಡ್ ಟೈಮ್ ಅಂತ ಅಷ್ಟೇ. ಬಟ್ ಅಂತ ಕ್ರೂರ ಮನುಷ್ಯ ಅಲ್ಲ ಸರ್. ನಾನು ತುಂಬ ಹತ್ತಿರ ನೋಡೇನೆ. ಯಾವ ರೀತಿ ಬೆಳೆದು ಬಿಟ್ರಲ್ಲ ಸರ್. ನೋಡಿ ಸರ್, ನನ್ನ ಅನುಭವದಲ್ಲಿ ನಾನು ಕರ್ನಾಟಕ ಬಾಂಡ್ರ ತನಕ ನೋಡಿದೆ. ಬಾರ್ಡರ್ ತನಕ ಈ ದರ್ಶನ್ ಥರ ಫ್ಯಾನ್ಸ್ ನೋಡಿಲ್ಲ ಸರ್. ಅಲ್ಲಿ ಏನಾದರೂ ಕಾಂಟ್ರವರ್ಸಿ ಆಯಿತಾ? ಈ ರವಿ ಬೆಳಗೆರೆ ತಾನೆ ಅದರ ಮೂಲ ಸ್ಟೋರಿ ಬರೆದಿರೋದು ಅಂತ ಇರೋದು, ಆ್ಯಸ್ ಇಟ್ ಈಸ್. ಇಲ್ಲ, ಆ್ಯಕ್ಚುಲಿ ಅವರು ಭೀಮಾದಿಗರ ಅಂತಕ್ರಂತ ಮಾಡಿದ್ರು. ಭೀಮಾ ತೀರದಲ್ಲ ಅಂತಕ್ರಂತ ಮಾಡಿದ್ರು. ನಾವೇನು ಮಾಡಿದ್ವಿ, ಭೀಮಾ ತೀರದಲ್ಲಿ ನಡೆದ ಘಟನೆಗಳನ್ನ ಇಟ್ಕೊಂಡು ಮಾಡಿದ್ವಿ. ಅಂದರೆ ನಾವು FIR ಅವರ ಕತೆಗೂ ಇದಕ್ಕೂ ಸಂಬಂಧ ಇಲ್ಲ, ಅವರ ಬರವಣಿಗೆ ಇಲ್ಲ. ನಾನೇ ಮಾಡಿದೆ, ಅಲ್ಲಿ ಲೋಕಲ್ ಪೇಪರ್ನರು, ಆಮೇಲೆ ಅಲ್ಲಿ ಡಿ ಸಿ ರಾಜಪ್ಪ ಅಂತ ಒಂದು SP ಇದ್ರು. ಅವ್ರ ಹತ್ರ ಹೋಗ್ಬಿಟ್ಟು FIR ಇತ್ತಲ್ಲ, ಕೋರ್ಟಿಗೆ ಲೆಟರ್ ಕೊಟ್ಟು ಅದು ಕೊಡ್ತಾರೆ ಕೇಸ್ತಲ್ಲ, ಅದು ಇಟ್ಕೊಂಡು ಕತೆ ಮಾಡಿದ್ದು. ಅದು ನಮ್ಮ ಓಂ ಪ್ರಕಾಶ್ ಸ್ಕ್ರೀನ್ ಪ್ಲೇ ಮಾಡಿದ್ದು, MS ರಮೇಶ್ ಡೈಲಾಗ್ ಎಲ್ಲ ಬರೋದು. ಅದನ್ನ ಅದಕ್ಕಿಲ್ಲ, ಬೇರೆ ಥರ ಇದು. ಅದರ ಡೈರೆಕ್ಟರ್ ಓಂ ಪ್ರಕಾಶ್ ರಾವ್. ಓಂ ಪ್ರಕಾಶ್ ರಾವ್, ಕರೆಕ್ಟ್. ಓಕೆ, ತುಂಬ ಚೆನ್ನಾಗಿ ಮೇಕಿಂಗ್ ಮಾಡಿ ಸರ್. ಸರ್ ನೀವು ಸರ್ ಒಂದು ಇವತ್ತು ಹೇಳಿದೆ ಸರ್, MS ರಮೇಶ್ ಡೈಲಾಗ್ ಬರೋದು ಸರ್, ಇವತ್ತು ನನ್ನ ಕಣ್ಣು ಬಂದಿದೆ. ಆ ಡೈಲಾಗ್ ನೋಡ್ತಿದ್ರೆ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ, ಅಯ್ಯೋ ಅಷ್ಟು ಅಡ್ವಾನ್ಸ್ ಇದೆ ಸರ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅಡ್ವಾನ್ಸ್ ಇದೆ. ಅಂದರೆ ಡೈಲಾಗ್ಸ್ ಅಷ್ಟು ಚೆನ್ನಾಗಿ ಬರ್ತಾರೆ, ಒಂದೊಂದು ವರ್ಡ್ಗೆ ಅರ್ಥ ಇದೆ, ಅಷ್ಟು ಚೆನ್ನಾಗಿ ಬರ್ತಾರೆ. ಅವ್ನು ಈಗ ನೋಡಿದ್ರೆ ನಂಗೆ ಅನಿಸುತ್ತೆ ಅದು ಇವಾಗ ಮಾಡಿದಂಥ ಸಿನಿಮಾ ಅಂತ. ಆ ಥರ ಆ ತೆಲುಗು ಡಬ್ಬಿಂಗ್ ಮಾಡೋಕೆ ಹೇಳ್ತಿದ್ರು, ಏನೇ ಡೈಲಾಗ್ ಹಿಂಗೆ 10 ವರ್ಷ ಅಡ್ವಾನ್ಸ್ ಇದೆ ಡೈಲಾಗ್. ರವಿ ಬೆಳಗೆರೆಗೆ ಫೈಟ್ ಆಯ್ತಾ? ಇಲ್ಲ ಸರ್, ಅವ್ರು ಮಾಮೂಲಿ ನನ್ನ ಕತೆ ಅಂತ ಬಂದರು. ಅವಾಗ ನಾನು ಹೇಳಿದಿಲ್ಲ ಸರ್, ನಾನು ಈ ಥರ ಮಾಡಿ ಪಿಕ್ಚರ್ ನೋಡಿ ಹೋಗಿ ಮಾತುಕತೆ ಆಯ್ತಾ? ಮಾತುಕತೆ ಆಯ್ತು. ಪಿಕ್ಚರ್ ನೋಡಿ ನೀವು ಕತೆ ಬರೋದು ಗೊತ್ತಾಗುತ್ತೆ, ನಾನು ಬೇರೆ ಥರ ಮಾಡಿದ್ದು ಹೇಳಿದೆ. ಆಮೇಲೆ ಅಲ್ಲಿ ಕಾಂಪ್ರಮೈಸ್ ಆಯ್ತು. ಅವಾಗ ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು. ಹೌದು, ಅಯ್ಯೋ 4 ದಿನ ಟಿವಿಲಿ ಇತ್ತು. ಈಗ ಯಾಕೆ ಟಿವಿಗೆ ಬರಲ್ಲ? ಯಾರು? ನೀವು? ನಾನೇನು ಮಾಡ್ತಾ ಇಲ್ಲ, ಏನು ಮಾಡ್ತಾ ಹೇಳಿ. ಸಿನಿಮಾಗೆ ಏನು ಯಾವುದೋ ಒಂದು ಕಾಂಟ್ರವರ್ಸಿ ಬಂದಾಗ ಕರೆದು ಕೂರಿಸ್ತಾರಲ್ಲ ಡಿಸ್ಕಷನ್ಗೆ. ನಾನು ಬರಲ್ಲ. ನನ್ನ ಮಕ್ಕ ನೋಡಿ ಬೇಜಾರಾಗ್ಬಿಡುತ್ತೆ ಸುಮ್ಮನೆ. ಯಾಕೆ? ಏನು ಯಾವ ಕಾಂಟ್ರವರ್ಸಿ ಇವನೋ ಬರ್ತಾನೆ ಅಂತ. ಹಾಗೆ ಅದೇ ಪರಿಸ್ಥಿತಿ ಈಗ ಇದೆ. ಹೌದು, ಸತ್ಯ. ಆಮೇಲೆ ಅದು ಅರ್ಥ ಬರ್ಬೇಕಂತ, ನಾನು ಏನಾದ್ರು ಒಂದು ಮಾತಾಡಿದ್ರು ಒಂದು ತೂಕ ಇರ್ಬೇಕಂತ ಅಷ್ಟೇ. ಒಂದು ಈಗ ನಿಮ್ಮ ಮತ್ತೆ ಮಾತಾಡಿದ್ರೆ ತೂಕ ಆಗಿದ್ರೆ ಅದು ಚೆನ್ನಾಗಿರುತ್ತೆ. ನಾನು ಏನೋ ಮಾತಾಡಿದ್ರೆ ಅರ್ಥ ಇರಲ್ಲ. ನಾನು ಯಾಕಂದರೆ ಈ ಭೀಮತಿ ನೋಡಿ ಅಂತಂದರೆ ಟೆಕ್ನಿಷಿಯನ್ ಸತ್ತೋ, ನಾನು ಎಷ್ಟೋ ನಾನು ಇವತ್ತು ಆ ಪಿಕ್ಚರ್ ನೋಡಿದ್ರೆ ಎಷ್ಟೋ ಕಲಿತದೆ ಸತ್ತೋಗಲು. ಅವನ ಶಾರ್ಟ್ಗಳಿಗೆ ಗ್ರೇಡಿಂಗ್ ಮಾಡಿದೆ ಸರ್, ದೊಡ್ಡ ಸ್ಕ್ರೀನಲ್ಲಿ ಗ್ರೇಡಿಂಗ್ ಮಾಡಿದ್ದೇನೆ. ಇದು ಮಾಮೂಲಿ ಮಾನಿಟ್ರಲ್ಲ, ಅದು ಕಲ್ತೀಗ ಹೊಸ ಇದು ಟೆಕ್ನಾಲಜಿ ಬಂದಿದೆ, ಈ ಥರ ಬಂದಿದೆ ಅಂತ. ಬ್ಯಾಕ್ ಸ್ಟ್ಯಾಪ್ ಮಾಡಿದವರು ಇದ್ದಾರೆ ಯಾರಾದರೂ? ಬೆನ್ನಿಗೆ ಚಾಕ್ ಹಾಕಿದವರು ಅಂತಾನೆ ಇಲ್ಲ ಸರ್, ಅನುಭವ ಆಗಿಲ್ಲ ಅಂತ ಇಲ್ಲ. ಹಾಕಿರ್ತಾರೆ ಬಟ್ ಗೊತ್ತಾಗ, ಅದು ಕಾಮನ್ ಅಲ್ವಾ, ಯಾರಿಗೆ ಹಾಕ್ಲಂಗೆ ಯಾರು ಇರಲ್ಲ. ಬಟ್ ಅದರ ಎಫೆಕ್ಟ್ ಏನಾಗಿಲ್ಲ. ಇಲ್ಲ, ಭಗವಂತ ಬಿಟ್ಟು ಯಾರಲ್ಲ ಸರ್, ಭಗವಂತ ಒಬ್ಬನೇ ಬರೋದು. ಬಟ್ ನನಗೆ ಖುಷಿ ಏನಾದ್ರು ಗೊತ್ತಾ, ಏನಿಲ್ದಂಗೆ ಇಲ್ಲಿವರೆಗೆ ಬಂದ ಅಂತ ಅದು ಖುಷಿ. ಹೇಗೆ? ನಾನು ಏನಿಲ್ದಂಗೆ ಬಂದೆ, ಇಲ್ಲಿವರೆಗೆ ಬಂದ ಅಂತ ಖುಷಿ ಅಷ್ಟೇ, ಅದೇ ಭಾಳ ಖುಷಿ ಸರ್. ಎಷ್ಟು ಕೋಟಿ ಕಟ್ಟಿದ್ದು ನಾನು ಅಣಿಜಿನ ಹೆಸರು ಮಾಡೋಕ್ಕಲ್ಲ ಸರ್. ಎಷ್ಟೋ ಜನಕ್ಕೆ 100 ಕೋಟಿ ಆಗಲಿ ಅಣಿಜಿನ ಹೆಸರು ಮಾಡೋಕ್ಕಲ್ಲ. ಗೂಗಲ್ ಸರ್ಚ್ ಮಾಡಿ ಅಣಿಜಿನ ಅಂತ ಬರ್ತಾರೆ ಸರ್, ಅದಕ್ಕಿಂತ ಬೇಕು. ದುಡ್ಡು ಕೊಟ್ಟರೆ ಹಾಕೋದು ಆಗಲ್ಲ. ಇದರ ಖುಷಿ ನನಗೆ. ನಾನು ಸತ್ತೋದ್ರೆ ಇರುತ್ತೆ ಅದು. ಅದೇ ನಾನು ಹೇಳೋದೇನೆಂದರೆ, ಈ ಹಳ್ಳಿಯಿಂದ ಬರ್ತಾರಲ್ಲ, ಒಂದು ಜಮೀನೆಲ್ಲ ಮಾರ್ಕೊಂಡು ಅವರು ಸಿನಿಮಾ ಮಾಡ್ತಾರೆ. ಅವ್ರು ಮಾಡ್ತಾ ಇರೋದು ಈಗಿನ ಪರಿಸ್ಥಿತಿಯಲ್ಲಿ ಪಬ್ಲಿಸಿಟಿಗಾಗಿ ಮಾತ್ರ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ದುಡ್ಡು ಬೇಕಾಗಿಲ್ಲ ಅವರಿಗೆ. ಈಗ ಹೇಳಿದೆಲ್ಲ ಹೌದು, ಅದಕ್ಕೆ ಟ್ಯಾಲಿ ಆಗುತ್ತೆ ಅಂತ. ಇಲ್ಲ ಸರ್, ಏನಾಗುತ್ತೆ ಅಷ್ಟು ಜನ ಗೊತ್ತಿಂದ ಮಾಡ್ತಾವ್ರೆ. ಆಮೇಲೆ ಗೊತ್ತಾ, ಅವರು ಹೋಗ್ತಾರೆ ರೀತಿ ಕರೆಕ್ಟ್ ಇಲ್ಲ ಅಂತ. ಅಂದರೆ ನೀವು ಹೆಸರು ಮಾಡಿ, ನಾನು ಬೇಡಂದಲ್ಲ, ಹೆಸರು ತೂಕವಾಗಿರ್ಬೇಕು. ಆಮೇಲೆ ಮಾಡಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೇಕು ನಿಮಗೂ. ಕಲೆನ ಅಶುಭಗೆ ಒಲೆಯಲ್ಲ ಸರ್, ಎಲ್ಲ ಸುಳ್ಳು. ನಾನು ಯಾರು ಹೇಳ್ಬೋದು, ಕಲೆ ಅಶುಭ ಒಲೆಯಲ್ಲ. ನಿಮಗೆ ಲಕ್ಷ್ಮಿ ಒಲಿಬೋದು, ಒಂದು ಸೈಡ್ ತಗೊಂಡು ಅದು ಸೈಡ್ ಮಾಡ್ಕೋದು, ಕಲೆ ಅಶುಭ ಒಲೆ. ಸರ್ ನಮಗೆ ಪೆನ್ ಪೇಪರ್ ಕೊಟ್ಟರೆ ಒಂದು ಪೇಜ್ ಬರೆಯೋಕ್ಕಾಗ ಸರ್, ಆಗಲ್ಲ, ಸಾಧ್ಯನೇ ಇಲ್ಲ.
ದುಡ್ಡು ಬೇಕಾದ್ರೆ ಹೆಂಗ ಬರಿಬೋದು, ಸ್ಕೆಚ್ ಹಾಕ್ಬಿಟ್ಟು ಬಿಲ್ಡಿಂಗ್ ಹಾಕ್ಬೋದು, ಬಟ್ ಖಾಲಿ ಇದು ಬರೆಯೋಕ್ಕಾಗಲ್ಲ, ಸೀನ್ ಪೇಪರ್ ಬರೆಯೋಕ್ಕಾಗಲ್ಲ. ಕಲೆ ಹೊಲಿದ್ರೆ ಮಾತ್ರ ಅದು, ಕಲೆ ಹೊಡ್ಸ್ಕೊಂಡು ತುಂಬ ಕಷ್ಟ ಇದೆ, ಅದಂತೂ ಪಕ್ಕ. ಸರ್ ಹೇಳಿ ಸರ್, ಜನರೇಟರ್ ಕ್ಲಿಯರ್ ಆಗಿ ಕ್ಯಾಮ್ರಾಮನ್ ಹಾಕೋದು ಕಲೆ ತಾನೆ ಅದು, ಅಷ್ಟು ಹೊಲಿಯಲ್ಲ ಅದು. ನಾನು ಬಿಟ್ಟಿಲ್ಲ, ಕಾಲು ಹಿಡ್ಕೊಂಬಿಟ್ಟು ಹೋಗಿ ಅಮ್ಮನ. ಅಬ್ಬಾ, ಅದೇನು ಧೈರ್ಯ ಇರಬೇಕು. ಹೌದು ಸರ್. ಅಲ್ಲ ಅಮ್ಮ ಕಾಲು ಹಿಡ್ಕೊಂಬಿಟ್ಟು ಹೋಗಿ. ಯಾರ್ದು? ಸರಸ್ವತಿ. ಸರಸ್ವತಿನ ಬಿಟ್ಟಿಲ್ಲ ಸರ್, ನಾನು ಬಿಟ್ಟು ಹೋಗ್ಬಿಡಮ್ಮ ಅಂತ. ಯಾಕಂದ್ರೆ ಕಲೆ ಇರುತ್ತಾನೆ, ದುಡ್ಡು ಬರೋದು ಎಲ್ಲ ಬರೋದು, ಎಲ್ಲಿ ಬರುತ್ತೆ? ಸರಸ್ವತಿ ಇಲ್ಲ ದುಡ್ಡಿಗೆ ಬರ ಸಾಧ್ಯನೇ. ಕಲೆಗೆ ಅಷ್ಟು ಬೆಲೆ ಇದೆ. ನಾನು ಯಾವ ಬೆಂಗಳೂರಿಗೆ ಬಂದು ಅವಾಗಿಂದ ಬೆಲೆ ಫಾಲೋ ಮಾಡಿಬಿಟ್ಟೆ. ಇದು ಹೀಗೆ ಅಂತ. ಹೌದು, ಯಾಕಂದ್ರೆ ಸರ್ ಈಗ ನನ್ನ ಅನುಭವದಲ್ಲಿ ಅದೇ ಹೇಳ, ದುಡ್ಡು ಇವತ್ತು ಇಟ್ಕೊಂಡ್ರೆ ನಾಳೆಗೆ ಬರ್ತೇನೆ ಅಂತ ಇದ್ರು ಆ ಥರ. ಇವತ್ತು ಸಿನಿಮಾ ನಾವು ಚೆನ್ನಾಗಿಟ್ರೆ ನಾಳೆ ಬರ್ತಾ ಅಂದ್ರೆ ಎಕ್ಸಾಂಪಲ್ ಮಾತ್ರ ಅಂದರೆ ನಾವು ಅವತ್ತು ಮಾಡಿ ಚೆನ್ನಾಗಿ ಮಾಡಿಕೆ ಇವತ್ತು ನನಗೆ ಹೆಲ್ಪ್ ಆಗುತ್ತೆ. ಇದಂತೂ ಪಕ್ಕ. ಒಳ್ಳೆ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಸರ್, ಈಜಿ ಇಲ್ಲ, ತುಂಬ ಈಜಿ ಇಲ್ಲ ಸರ್. ಅವಾಗ ಹೆಂಗಾಯ್ತು ಅಂದರೆ ಸರ್, ಅವಾಗ ಬೇರೆ ಥರ ಕಾಂಪಿಟೇಷನ್ ಇತ್ತು, ಇವಾಗ ಬೇರೆ ಥರ ಕಾಂಪಿಟೇಷನ್ ಇದೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಹಿಂಗಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಟಕ ಅಂತ ಹೋಗ್ತಾರೆ ಜನ, ಅದ್ರ ಮೇಲೆ ಬಿಜಿ ಆಗ್ಬಿಟ್ಟಾರೆ ಸರ್. ನಾವು ದಾವಣಗೆರೆ ಅಣಜಿಂದ ಬಸ್ ಟ್ರೈ ಇಂಥದ್ದು ಸೈಕಲ್ ಬಂದು ಬೆಳಗ್ಗೆ ಪಿಕ್ಚರ್ ನೋಡಿ, ಅಣ್ಣರ ಪಿಕ್ಚರ್ ಶ್ರಾವಣ ಮಂತ್ ನೆನಪಿಂದ ನನಗೆ. ಚಳಿಲಿ ಬೆಳಗಿನ ಜಾವ ಬಂದ ದಾವಣಗೆರೆ ನಾವು 5 ಜನ ಫ್ರೆಂಡ್ಸ್ಗಳು ಸೈಕಲ್ ಹೊಡ್ಕೊಂಡ್ ಬಂದೇವಿ. ನೈಟ್ ಬಸ್ ಇರಲ್ಲ ಆ ಥರನ ಮಾಡಿ ನೋಡಿ. ಆ ಸಿನಿಮಾ ಕ್ರೇಜೇ ಬೇರೆ. ಈಗ ಯಾರು ಸೈಕಲ್ ಹೊಡ್ಕೊಂಡು ಬರ್ತಾರೆ ಸರ್, ಮನೆಯವ್ರ ಪಿಕ್ಚರ್ ಬಂದು ನೋಡೋಲ್ಲ, ಹಂಗೆ ಆಡೋದ್ರಿ. ಸೊ ಅದು ಬೇರೆ ಕ್ರೇಜ್. ಮಧ್ಯೆ ಏನಾದರೂ ಆರೋಗ್ಯ ಕೈ ಕೊಡ್ತಾ? ಮೋಸ ಸ್ವಲ್ಪ ಎಂಥದ್ದು? ಇದು ಬ್ಲಡ್ ಕ್ಲಾಟ್ ಆಗ್ಬಿಟ್ಟು ರೈಟಲ್ಲಿ, ಅಂದರೆ BP ಜಾಸ್ತಿ ಆಗ್ಬಿಟ್ಟು ಆಮೇಲೆ ರೆಡಿ ಆಯ್ತಲ್ಲ, ಸರಿ ಹೋಯ್ತು. ಮರವಿತ್ತು ಮರವು ಇಲ್ಲ ಅದೇನಿಲ್ಲ ಯಾವುದಿಲ್ಲ. ಕುತ್ತಿಗೆ ಆದಾಗ ಹೀಗೆ ಮಾಡಿದಾಗ ಸರ್ವೈಕಲ್ ಆಗಿತ್ತು ಸ್ವಲ್ಪ. ಅದು ಕ್ಯಾಮ್ರಾ ಬಿಟ್ಟು ಅವಾಗ ಇದ್ದಲ್ಲ ಬೈಕೊಂಡಿದ್ರೆ, ಅವಾಗೆಲ್ಲ 3 hours ಹಂಗಾರಿದ್ದಲ್ಲ. 3 hours ಹಂಗಾರಿದ್ದೀವಿ ನಾವು. ಒಂದು ಚೇಜಿಂಗ್ ಫೈಟ್ ಇದ್ರೆ ಹಿಂಗೆ ಎದ್ಕೊಂಡು ನೀವು ಭೀಮತ್ತಿರದ ಇದೆ ಸರ್, ಕುದುರೆ ಹಿಂಗೆ ಕಿಟ್ಕೊಂಡು ಖಾಲಿ ಕಟ್ಟಿ ಕ್ಯಾಮ್ರಾನ ಹಂಗೆ ಫಾಲೋ ಮಾಡಿದೆ. ಇವಾಗ ಶಾರ್ಟ್ ಗೊತ್ತಾಗಿದೆ, ಹಿಂಗೆ ಕೆಳಗಡೆ ಕಟ್ಬಿಡೋದು ಸೊಂಟಕ್ಕೆ, ಹಂಗೆ ಫಾಲೋ ಮಾಡೋದು ಕ್ಯಾಮ್ರಾ. ಆ ಕುದುರೆ ಕಾಲು ಟಕ ಅವಾಗ ಹಂಗಿತ್ತಲ್ಲ, ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಇರಲಿಲ್ಲ, ನೆಗೆಟಿವ್ ಅಲ್ಲ ಅವೆಲ್ಲ ಹಂಗೆ ಇವಾಗ ಎಫೆಕ್ಟ್ ಆಗ್ತದೆ. ಅದು ಈಗ ಎಫೆಕ್ಟ್ ಆಗಿ. ಹೌದು, ಅಟೆಂಪ್ಟ್ ಈಗ ಓಕೆನಾ? ಈಗ ಆರಾಮಿದೆ, ಯಾವ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಮಕ್ಕಳು ಚೆನ್ನಾಗಿ ಓದ್ತವ್ರೆ. ಏನು ಮಾಡ್ತಾರೆ ಸರ್? ಮಗಳಿಗೆ ಡಿಗ್ರಿ ಆಯಿತು, ಮಗ ಕಂಪ್ಯೂಟರ್ ಸೈನ್ಸ್ ಮಾಡ್ತಾರೆ. ಹೈಟೆಕ್. ಅವರಿಗೆ ಸಿನಿಮಾದ ಬಗ್ಗೆ ಇಲ್ಲ, ಅವ್ರಿಗೆ ಆಸಕ್ತಿ, ಸಿನಿಮಾ ನೋಡ್ತಾರೆ ಅಷ್ಟೇ. ಅವ್ರು ನೋಡೋ ಆಸಕ್ತಿ ಅಷ್ಟೇ. ಅವರು ನಾ ಕೇಳಿದೆ, ಅವ್ರು ಯಾರು ಇಂಟ್ರೆಸ್ಟ್ ಇಲ್ಲ. ನಿಮಗೆ ಸಾಕಪ್ಪ ಅಂದರು. ಮನೆಯವ್ರು ಏನು ಹೇಳ್ತಾರೆ? ಅವರು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾರೆ ಅಷ್ಟೇ, ಬರೀ ಏನು ಕೇಳೋರು. ಅದಿದ್ರೆ ಎಲ್ಲ. ಹೌದು. ನಮ್ಮನೆ ಆ್ಯಕ್ಚುಲಿ ಮೊನ್ನೆ ಚೇಂಬರ್ ಎಲೆಕ್ಷನ್ ಆಯಿತು. ನನ್ನ ಮಗಳು ನಾವೆಲ್ಲ ಜಿದಿ ಬಂದು ಎಲೆಕ್ಷನ್ಗೆ ಓಟ್ ಹಾಕಿ, ನಮ್ಮ 3-4 ಕೊಟ್ಟಿದ್ದೆಲ್ಲ. ಬಾಮ್ಮ ನಿಮ್ಮ ಅಮ್ಮ ಗೊತ್ತಾಗಲ್ಲ ಬಾ ಜಿದಿ. ಸುಮಾರು ಜನ ನಿಮ್ಮ ಅಪ್ಪ ಹಂಗೆ ಹಿಂಗೆ ಅಂತ. ಅವಳಿಗೊಂದು ಥರ ಆಗ್ಬಿಟ್ಟಿದೆ, ಅವಳು ಕಣ್ಣ ನೀರು ಬಿಡಿದೆ. ಅಂದರೆ ನಿಮ್ಮಪ್ಪ ಆ ಥರ ಮಾಡಿದಮ್ಮ, ಯಾರಿಗೆ ತೊಂದರೆ ಕೊಟ್ಟಿಲ್ಲ, ಯಾವುದೇ ಪ್ರೊಡ್ಯೂಸರ್ ಇದ್ರು ಬಂದು ಮಾತಾಡ್ತದೆ ಅಂತ ಎಲ್ಲ ಸುಮಾರು ನಮ್ಮ ಚಿನ್ನೇಗೌಡರೆಲ್ಲ ಸುಮ್ಮನೆ ಹೇಳಿದ್ರು. ಅವಳು ಒಂದು ಬಂದು ಮನೆಗಳು ಡ್ಯಾಡಿ ನೀವೇನು ಡ್ಯಾಡಿ ಹಿಂಗೆ ಹೆಸರು? ಅಮ್ಮ ನಾವು ದುಡ್ಡು ಮಾಡಿದೇವಲ್ಲ, ನಾಲ್ಕು ಹೆಸರು ಒಳ್ಳೆ ಅದು ಅಷ್ಟೇನು ಬಳ ಕಳ್ಸ್ಕೊಂಡ್ರು ಅಂತ ಹೇಳಿ. ನಮ್ಗೆ ದುಡ್ಡು ಬೇಡಮ್ಮ, ಇದು ಸಾಕು. ಭಾಳ ಇದಾಗ್ಬಿಟ್ಲು ಅವಳು. ಮನೆ ಮಂದಿ ಹೇಳಿದ್ರು, ಏನು ಡ್ಯಾಡಿ ನಿನಗೆ ಅಷ್ಟು ಜನ ಮರ್ಯಾದೆ ಕೊಡ್ತಾರೆ, ಅಷ್ಟೇ ಸಾಕ್ತಾನ. ಅವಳು ಆ್ಯಕ್ಚುಲಿ ಅವಳು ಅಷ್ಟೇ ಸರ್. ನನ್ನ ಮಗಳು ಡೊನೇಷನ್ ಎಲ್ಲಿ ಫೀಸ್ ಕಟ್ಟಿಲ್ಲ ನಾವು. ಹಾಂ, ಬ್ರೈಟ್ ಆಗಿದ್ದಿಲ್ಲ. ಹೌದೌದು. ಆತನ ಅವಳು ಮೌಂಟ್ ಕಾರ್ಮಲ್ ಕಾಲೇಜಿಂದ ಇಟ್ಕೊಂಡು ಎಲ್ಲಿ ಡೊನೇಷನ್ ಸ್ಟೇಟ್ ಇಲ್ಲ, ಅವ್ರು ಮೆರಿಟಲ್ಲಿ ಬಂದಾಳ, ಚೆನ್ನಾಗಿ ಓದಿರಲ್ಲ. ಅದೆಲ್ಲ ಭಾಳ ಅದೇ ಸರ್ವಿಸ್. ನಾನು ಅಲ್ಲಿ ಕಾಲು ಬಿಟ್ಟಲ್ಲಿ ಇವರು ಬಿಟ್ಟಿಲ್ಲ, ಇವತ್ತು ಬಿಟ್ಟಿಲ್ಲ ನಮ್ಮನ್ನ ಅಂತ ಸರ್. ಹಾಂ, ಖುಷಿ ಅಲ್ಲ? ಹೌದು. ಮತ್ತೆ ಸರ್, ನಾನು ಸಿನಿಮಾ ತುಂಬ ಎಂಜಾಯ್ ಮಾಡಿದ್ದೀನಿ ಸರ್. ನೀವು ನಂಬಿ ಯಾವ ಕಷ್ಟ ನನಗೆ ಯಾವತ್ತು ತೋರಿಸಿಲ್ಲ, ಎಷ್ಟೇ ವರ್ಕ್ ಕಷ್ಟ ತೋರಿಸಿಲ್ಲ ಸರ್. ಎಲ್ಲ ಕೊಟ್ಟಿದೆ ಸರ್, ತುಂಬ ಕೊಟ್ಟಿದೆ. ಇವತ್ತು ನಾನು ಈ ಕ್ಯಾಮ್ರಾ ಉಂಟಾಕರೆ ಓನ ಮ್ಯಾಚ್ ಅಂತ ಮುಟ್ಟಲ್ಲ, ಎಲ್ಲ ಕೊಟ್ಟಿದ್ದಲ್ಲ ಅದು. ಹಂಗಾಗಿ ಇವತ್ತಿನ ಜನ್ರೇಷನ್ ತುಂಬ ಕೇರ್ಫುಲ್. ನಾನು ಸುಮಾರು ಜನ ಹೇಳ್ತೇನೆ, ಪಿಕ್ಚರ್ ಕತೆ ಭಾಳ ಚೆನ್ನಾಗಿ ಮಾಡಿ, ಇಲ್ಲೇ ಕೂತ್ಕೊಂಡು ಪೇಪರ್ ಬರೀರಿ, ಹೋಗಿ ರೋಡಲ್ಲಿ ನೋಟ್ ಅರಿಬೇಡಿ ಅಂತ ಹೇಳಿ ಸುಮಾರು ಜನ ಕೇಳ್ತೀನಿ. ಇವಾಗ ರೋಡಲ್ಲಿ ನೋಟ್ ಇರ್ತಾರೆ, ಮಾಡಬೇಡಿ ಅಂತ ಹೇಳ್ತೇನೆ. ಸುಮಾರು ಜನ ಹೇಳ್ತೇನೆ. ಕ್ಯಾಮ್ರಾ ಯೂನಿಟ್ ಬುಕ್ ಮಾಡಕ್ಕೆ ಬರ್ತಾರೆ, ಅವರೆಲ್ಲ ಹೇಳ್ತೇನೆ ಹೆಂಗೆ ಮಾಡ್ಕೊಂಡ್ರಿ, ಏನು ಮಾಡ್ಕೊಂಡಿರ್ತಿಲ್ಲ. ನನ್ನಿರೋ ಟಿಪ್ಸ್ ಎಲ್ಲ ಕೊಡ್ತೇನೆ ಸ್ವಲ್ಪ. ಓಕೆ, ನನಗೆ ಗೊತ್ತಿರೋದಲ್ಲ ಹೇಳ್ತೇನೆ. ಅದೇ ತಕ್ಷಣ ಮಾಡೋಕ್ಕಾಗಿದೆ, ಮಾಡೋಕ್ಕಲ್ಲ. ಈಗ ಅಣಜಿ ಕ್ಯಾಮ್ರಾ ವರ್ಕ್ ನಮ್ಗೆ ಬೇಕು ಅಂತ ಹತ್ರ ಬಂದಾಗ ಏನು ಅಡ್ವೈಸ್ ಮಾಡ್ತೀರಿ ಪ್ರೊಡ್ಯೂಸರಿಗೆ? ನೀವು ಯಾವ ಥರ ಕತೆ ಕೇಳಿ, ಕತೆ ಹೇಳಿ ಅಂತೇಳಿ ಅಲ್ವಾ? ಅಲ್ಲ, ಕತೆ ಕೇಳ್ತೇನೆ. ಇವಾಗ ನೀವು ವರ್ಕೌಟ್ ಆಗುತ್ತೆ ನೋಡಿ, ಕಲಾವಿದರು ನೀವು ಹೆಂಗೆ ವರ್ಕೌಟ್ ಆಗುತ್ತೆ ನೋಡಿ, ಬಿಸ್ನೆಸ್ ಹೆಂಗಿದೆ ಫಸ್ಟ್ ನೀವು ಸರ್ವೆ ಮಾಡಿ ಅಂತ ಹೇಳ್ತೀವಿ ಫಸ್ಟ್. ಸೊ ಸರ್ವೆ ಮಾಡಿ, ಯಾಕಂದರೆ ಏನೇನು ಹೇಳ್ಬಿಡ್ತಾರೆ ಸೆಟ್ಲೈಟ್ಸ್ಗೆ ಹೋಗುತ್ತೆ, ಡಿಜಿಟಲ್ ಹೋಗುತ್ತೆ ಅಂತ. ಅದು ಯಾವುದು ಒರಿಜಿನಿಟಿ ಅಲ್ಲ. ಸಿನಿಮಾ ಹೋದ್ರೆ ಎಲ್ಲ ಹೋಗುತ್ತೆ, ಇಲ್ಲ ಖಾಲಿ ಆಗುತ್ತೆ ಅಲ್ಲ.
ಸುಮಾರು ಜನ ಹೇಳ್ತೇನೆ ನಾನು ಹೇಳೋದು ತುಂಬ ಚೆನ್ನಾಗಿದೆ. ಪೆನ್ನು ಪೇಪರ್ ಬರೀತಾರೆ, ಇದು ಹಿಂದಿ ರೇಟ್ ಶೀಟ್ ಬರುತ್ತೆ, ತಮಿಳು ರೇಟ್ ಶೀಟ್ ಬರುತ್ತೆ, ಕನ್ನಡ ಹಿಂಗೆ ಹೋಗುತ್ತೆ ಅಂತ. ಅದೆಲ್ಲ ಅಲ್ಲ. ಅಲ್ಲಿ ಸಿನಿಮಾ ಓಡಿದ್ರೆ ಮಾತ್ರ ಅದು ಬರುತ್ತೆ, ಇಲ್ಲ ಏನು ಬರಲ್ಲ. ಅಲ್ಲಿ ಸಿನಿಮಾ ಬರೋದಕ್ಕೆ ಅವ್ನು ಹೋಗಿಬಿಟ್ಟಿರ್ತಾನೆ. ಅದನ್ನೇ ಮೊದಲು ಹೇಳ್ತೇನೆ ನಾನು, ಅಡ್ವೈಸ್ ಮಾಡ್ತೇನೆ. ಸಿನಿಮಾ ಮಾಡಿ ನಿಮ್ಗೆ ಬೇಡದಲ್ಲ, ಬಟ್ ಫಸ್ಟ್ ಸರ್ವೆ ಮಾಡಿ. ಈಗ ನಾವು ಒಂದು ಮನೆ ಕಟ್ಟೋಕ್ಕಾರ ವಾಸ್ತು ಇಲ್ಲಿರ್ಬೇಕು ಸರಿ, ಇದು ಅಡುಗೆ ಮನೆ ಇಲ್ಲಿರ್ಬೇಕಂತ. ಅದೇ ಥರ ಸಿನಿಮಾ ಅದು ಕೆಲವೊಂದು ಜನ ಗೊತ್ತಾಗ್ತದೆ ಅಷ್ಟೇ. ನಾವು ಹೆಂಗೆ ಮನೆ ಕಟ್ತಾ ಅದೇ ಥರ ಸೇಮ್ ಇಲ್ಲಿ ಅದು ದೇವ್ರ ಮನೆ ಇರಬೇಕು, ಅದೇ ಥರನೇ. ಅದು ನಾವು ಬೇರೆ ಥರ ಯೋಚನೆ ಮಾಡ್ಬಿಡೋದು ಅಷ್ಟೇ. ಅದು ಯೋಚನೆ ರಾಂಗ್. ಅದು ನನ್ನ ಅನುಭವದಲ್ಲಿ. ಈಗ ಎಲ್ಲ ಸಿನಿಮಾ ಮಕಾಡೆ ಮಲಗ್ತಾ ಇರುವಾಗ, ಸೋಲ್ತಾ ಇರುವಾಗ ಒಂದು ಕಾಂತಾರದ ಹೆಸರು ಹೇಳ್ತಾರೆ, ಒಂದು KGF ನ ಹೆಸರು ಹೇಳ್ತಾರೆ. ಅದು ಎರಡೇ ಸಿನಿಮಾನ? ಇಲ್ಲ ಸರ್, ಅದರ ಉದಾಹರಣೆ ಕೊಟ್ಟುಕೊಂಡು ಉಳಿದವರೆಲ್ಲ ಮಾಡಿ ಸಿನಿಮಾ ಮಾಡಿ ಅಂತ ಹೇಳಲಿಕ್ಕಾಗತ್ತಾ ಸರ್? ಏನಾಗತ್ತಂದರೆ ಒಂದು ಲೇಬಲ್ ಮಾಡ್ತಾರೆ, ಯಾವ ಸಿನಿಮಾ ಇಟ್ಟಾಗಿರುತ್ತಲ್ಲ, ನನಗೆ ಫೋನ್ ಮಾಡ್ತಾರೆ, ಸರ್ ಕಾಂತಾರ ಥರ ಕತೆ ಮಾಡಿದ್ದಾನೆ ಅಂತಾರೆ. ಮಲ್ಕಳ ಅಂತಾನೆ, ಮಲ್ಕಡೆ ಅಂತಾರೆ. ಇಟ್ಟಾಗದ ಸರ್? ಒಂದ್ಸಲ ನಂಗೆ ಗೊತ್ತಿಲ್ಲ, ನಿಮ್ಗೆ ಕತೆ ಹೇಳಕ್ಕೆ ಬಂದರೆ ಶಾಸ್ತ್ರಿ ಇನ್ನೊಂದು ಪಿಕ್ಚರ್ ನಂದೇ ಕತೆ ಹೇಳಿದ್ದಾರೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಹೇಳಿದ್ದಾರೆ, ಕತೆ ಬಂದಾನೆ ಕತೆ ಹೇಳಕ್ಕಾರ. ನನ್ನ ಸಿನಿಮಾ ನನಗೆ ಕತೆ ಹೇಳಿದ್ದಾರೆ. ಈ ಥರ ಬೇಕಾದ ಎಕ್ಸ್ಪೀರಿಯನ್ಸ್ ಆಡಿದ ನನ್ನ ಸಿನಿಮಾನೇ ಗೊತ್ತಾಯ್ತು. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಹೇಳಿದ್ದಾರೆ. ಈ ಥರ ಏನು ಹೇಳ್ತೀರಿ? ಅವ್ರಿಗೆ ಗೊತ್ತಿಲ್ಲ. ಅವ್ರು ಅದಕ್ಕನೇ ಸರ್ ಸಿನಿಮಾ ಈಗ ಕಾಂತಾರನೇ ಎಲ್ಲ ಸಿನಿಮಾ ಲ್ಯಾಂಡ್ ಅಲ್ಲ ಸರ್. ಕಾಂತಾರ ಇದು KGF ಸಿನಿಮಾ ಅಲ್ಲ. ಸಿನಿಮಾ ಎಲ್ಲ ಥರ ಇದೆ. ನೀವು ಮಾಡೋ ಸೆಲೆಕ್ಷನ್ನು, ನೀವು ಮಾಡೋ ಕತೆ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಚಾರ್ಲಿ ಅಂತ ಒಂದು ಸಿನಿಮಾ ಬಂತು, ನಾಯಿದು ಚೆನ್ನಾಗಿತ್ತು. ಹೆಂಗಾಯ್ತು? ಹೌದು, ಕತೆ ಅಲ್ವಾ? ಕತೆ ಸರ್ ಮೇಜರ್ ಕತೆ ಸರ್. ಒಳ್ಳೆ ಕತೆ ಮಾಡಿದ್ರೆ ಸಿಗುತ್ತೆ ನಿಮ್ಗೆ. ಅಂದರೆ ಸರ್ ಇವತ್ತಿನ ಜನ್ರೇಷನ್ಗೆ ಮಾಡೋಕೆ ಭಾಳ ಯೋಚನೆ ಮಾಡೋಕ್ಕಾಗಿದೆ. ಇವತ್ತು ನಮಗೆ ಓಲ್ಡ್ ಸಿನಿಮಾ ನೋಡ್ಬೋದು ಇರ್ಕೊತ ತುಂಬ ಚಾಲೆಂಜಿಂಗ್ ಇದೆ. ಅವಾಗೇನಂದರೆ 2 ಫೈಟು 2 ಸಾಂಗ್ ಇಟ್ಬಿಟ್ರೆ ಫುಟೇಜ್ ಮುಡ್ದು ನಿಂತಿದೆ 5 ನಿಮಿಷ 5 ನಿಮಿಷದ. ಹಂಗಲ್ಲ ಈಗ. ಅದೇನಿಲ್ಲ, ನಾವು 3 ಫೈಟು 2 ಸಾಂಗ್ ಇದೆ ಅಂದರೆ ನಾವು ಫಸ್ಟ್ ಕೇಳ್ತಿದ್ವಿ ಇಂಟರ್ವ್ಯೂ ಆಗ್ತಂಕ ಎಷ್ಟು ಫೈಟ್ ಅಂತ ಪಿಕ್ಚರ್ ಥಿಯೇಟ್ರಲ್ಲಿ, ಅಲ್ಲಿ ಫೋಟೋ ಕಡಾಕರ ಇಲ್ಲಿ 3 ಫೈಟ್ 5 ಫೈಟ್ ಪಿಕ್ಚರ್ಲಿ ಅಂತ. ಅದೆಲ್ಲ ಈಗಿಲ್ಲ. ಕತೆ ಕಲೆಕ್ಷನ್ ತುಂಬ ಕಷ್ಟ ಇದೆ ಸರ್. ನಾವು ಅವಾಗ ಮಾಡಿದ್ವಿ ಅದು ಬೇರೆ ಥರ, ಈಗ ಇರೋದು ಬೇರೆ ಥರ. ಅವಾಗ ಕಾಂಪಿಟೇಷನ್ ಇರಲಿಲ್ಲ ನಮ್ಗೆ. ಈಗ ಊರು ತುಂಬ ಕಾಂಪಿಟೇಷನ್ ಇದೆ. ತುಂಬ ಕಾಂಪಿಟೇಷನ್ ಇದೆ ಸರ್. ಆಮೇಲೆ ಬೇರೆ ಲ್ಯಾಂಗ್ವೇಜು ಕಾಂಪಿಟೇಷನ್. ನಮ್ಮದು ಚೆನ್ನಾಗಿ ಮಾಡ್ತಿದ್ದಾರೆ, ಬಟ್ ಇನ್ನೂ ಮಾಡಬೇಕು. ಬಡ್ಜೆಟ್ಗಳು ನೋಡ್ಕೊಂಡು ಮಾಡಬೇಕು. ಇವತ್ತು ನಮ್ಮ ಒಳ್ಳೆ ಸಿನಿಮಾ ಮಾಡಿ ಕನ್ನಡದ ಬರ್ತಾ ಇದೆ. ಎಲ್ಲದಕ್ಕೆ ಅದೇ ಟಿಕಾಣ ಹಾಕ್ಬಾರ್ದು ಈಗ. ಮಧ್ಯೆ ಅಷ್ಟು ತುಂಬ ಹತ್ತಿರದ ಸ್ನೇಹಿತರು ನೀವು ದರ್ಶನ್ ಅಲ್ವಾ? ಮಧ್ಯೆ ಏನಾದರೂ ಕಾಂಟ್ರವರ್ಸಿ ಆಯ್ತಾ, ಪ್ರಾಬ್ಲಮ್ ಆಯ್ತಾ? ಇಲ್ಲ ಸರ್. ನನ್ನ ಮೈ ವಿಷಯದಲ್ಲಿ ಬಂದು ಅವ್ರು ನೋಡ್ಕೊಂಡು ಹೋದ್ರು. ನನಗೆ ಹೇಳಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ, ಇದರಲ್ಲಿ ಇದೆ ಅಂತ ಮಣಿಪಾಲಲ್ಲಿ. ಅವ್ರು ಬಂದು ಮಾತಾಡ್ಸ್ಕೊಂಡು ನನ್ನ ದುಡ್ಡು ಬೇಕಂತ ಕೇಳಿದ ಕೇಳಿದ್ರು. ದುಡ್ಡು ನನ್ನ ಮನೆಗೆ ಕೊಟ್ಟೋಗ್ಯಾರೆ. ಹೌದಾ? ಕೊಟ್ಟೋಗ್ಯಾರೆ, ನಿರ್ಣಯ ಬೇಕಾದ್ರೆ ಹಾಸ್ಪಿಟ್ಲಿಗೆ ಕೇಳಿ ಅಂತ. ಅಂದರೆ ಆ ಥರ ವಿಶ್ವಾಸ. ಬಟ್ ನಿಮ್ಮ ಹತ್ರ ದುಡ್ಡು ಇತ್ತು ಆದರೂ ಕೊಟ್ಟು ಹೋಗಿದ್ದಾರೆ. ಹೌದಾ? ಅಂದರೆ ಅದು ಆ ಗುಣದಲ್ಲಿ ಮಾತಾಡಂಗಿಲ್ಲ ಸರ್. ಅದೆಲ್ಲ ಸರ್ ನಿಮ್ಮ ಅನ್ಬೋದು ನಾನು ಬಂದು ನೋಡಿದ್ದೀನಿ, ನಾವು ಮತ್ತಿಂದ ನೋಡಿರೋದು. ಅದೆಲ್ಲ ಇದೆ. ಇಲ್ಲ, ನಾನೇ ಸಿನಿಮಾ ಮಾಡಿದ್ದೇನಲ್ಲ. ಹೌದೌದು, ಕರೆಕ್ಟ್. ತುಂಬ ಅದೆಲ್ಲ ಇದೆ ಅವ್ರದ್ದು. ಯಾರ ಕಷ್ಟ ಅಂದರೆ ಬರ್ತದೆ ಕೆಪಾಸಿಟಿ. ಅವ್ರ ಟೈಮ್ ಬ್ಯಾಡ್ ಟೈಮ್ ಅಂತ ಕಾಣ್ತಷ್ಟೆ. ಏನು ಅನಿಸ್ತದೆ ನಿಮ್ಮ ಆತ್ಮೀಯ ಗೆಳೆಯ, ಜೀವದ ಗೆಳೆಯ, ಸರ್ ಚಡ್ಡಿ ದೋಸ್ತು ಏನಿದೆ ಸರ್ ಈ ಥರ ಆದಾಗ? ನನಗೇನಿದೆ ನಿಮಗೆ ಮೇಜರ್ ಅಂದರೆ ನನ್ನ ಹಾಸ್ಪಿಟ್ಲ್ ಮೈಸೂರಲ್ದಾಗ ಬಂದು ಹೋದ್ರೆ 1 ತಿಂಗಳಿಗೆ ಈ ಥರ ಆಗಿದೆ ಅಂತ ಗೊತ್ತಾಯ್ತು. ನಾನು ಹೇಳೋದು ಮನೆ ಕೂತ್ಕೊಂಡು TV ನೋಡಿ ನನಗೆ ಯಾವುದೋ ಸಿನಿಮಾ ರಿಹರ್ಸಲ್ ನಡೆದಂಗೆ ನನಗೆ ಹೆಲ್ತ್ ಅವ್ರು ಸರಿ ಇಲ್ಲಲ್ಲ, ಆ ಥರ ಆಗೋಯ್ತು ಲೈಫಲ್ಲಿ. ಆಮೇಲೆ ಅಂದರೆ ನಾನು ಇವತ್ತರೆಗೂ ಮೀಟ್ ಮಾಡೋಕ್ಕಾಗಿಲ್ಲ, ಹೋಗೋಣ ಅಂತ ಆಗ್ತಾಯಿಲ್ಲ ಅಂತ ಪರಿಸ್ಥಿತಿ ಆಗಿತ್ತು. ಅದಕ್ಕೆ ಬೇರೆ ಬಣ್ಣ ಏನು ಕಟ್ಟಬೇಕಾಗಿಲ್ಲ, ಅವ್ರು ಸರಿ ಇಲ್ಲ ಅವ್ರ ಇಲ್ಲ ಸರಿ ಅದೇ ಆ ಬಣ್ಣನೇ ಇಲ್ಲ. ಬ್ಯಾಡ್ ಟೈಮ್ ಅಂತ ಬೆಸ್ಟ್. ಬಟ್ ಅಂಥ ಕ್ರೂರ ಮನುಷ್ಯ ಅಲ್ಲ ಸರ್. ನನಗೆ ತುಂಬ ಈಗ ಸುಮಾರು ಜನ ಹತ್ರ ನೀವು ನೋಡಿದ್ರಿ, ನಾನು ತುಂಬ ಹತ್ರ ನೋಡೇನಿ. ಆ ಥರ ಎಲ್ಲ ನಾನು ಇವತ್ತು ಒಪ್ಪಲ್ಲ, ನಾಳೆನೂ ಒಪ್ಪಲ್ಲ. ನನ್ನ ಅನುಭವ ಹೇಳ್ತೀನಿ. ಯಾಕಂದರೆ ನಾವು ತುಂಬ ಟೈಮ್ ತುಂಬ ಟೈಮ್ ಇರೋ ನಾವು. ಅಲ್ಲ, ನೀವು ಯಾವಾಗಿಂದ ನೋಡಿದವರು? ಹೌದೌದು ಸರ್. ಇಂಡಸ್ಟ್ರಿ ಎಂಟ್ರಿಯಿಂದ ನೋಡಿರೋ ನಾವು. ಹೌದು, ಇಂಡಸ್ಟ್ರಿಗೆ ಬಂದೇ ಇಲ್ಲ. ಬಂದೇ ಅಲ್ಲ, ಅವಾಗಿಂದ ನೋಡಿರೋದು. ಹೌದು, ಒಂದು ಚಿತ್ರ ಈಗ ಅರ್ಧ ತಿಂದಿರಲ್ಲ ಸರ್ ನಾವು. ಎಕ್ಸ್ಪ್ರೆಸ್ ಟ್ರೈನ್ ಹೋಗುತ್ತಂತ ಸಟ್ಲ್ ಟ್ರೈನ್ ಹೋಗುತ್ತಿಲ್ಲ, ಆಟೋಗೆ ಹೋಗ್ಬೇಕಂತ. ಎಕ್ಸ್ಪ್ರೆಸ್ ಟ್ರೈನ್ ಹೋಗುತ್ತಿಲ್ಲ, ಏನಕ್ಕಂತಂದರೆ ಎಕ್ಸ್ಪ್ರೆಸ್ಗೆ ಹೋದ್ರೆ ಆಟೋಗೆ ಹೋಗೋದು ದುಡ್ಡು ಆಗುತ್ತಂತ. ಸಟ್ಲ್ ಟ್ರೈನ್ ಹೋಗೋದು ಲೇಟ್ ಹೋಗೋದು, ಬೆಳಗಿನ ವಾಕಿಂಗ್ ಎಲ್ಲ ಹೊಡ್ದು ಅದು ನೋಡ್ರ ನಾವು. ಯಾವ ರೀತಿ ಬೆಳೆದು ಬಿಟ್ರಲ್ಲ ಸರ್. ನಾವು ನೋಡಿ ಸರ್, ನನ್ನ ಅನುಭವದಲ್ಲಿ ನಾನು ಕರ್ನಾಟಕ ಬಾಂಡ್ರ ತನಕ ನೋಡಿದ್ದೀನಿ. ಬಾರ್ಡರ್ ತನಕ ಈ ದರ್ಶನ್ ಥರ ಫ್ಯಾನ್ಸ್ ನೋಡಿಲ್ಲ ಸರ್. ಇವನಿಗಿರೋ ಫ್ಯಾನ್ಸ್ ಥರ ನಾನು ಎಲ್ಲಿ ನೋಡಲಿಲ್ಲ, ಸುಮಾರು ಕಮ್ಮಿ. ನಾನು ದತ್ತಾತ್ರೇಯ ಹೋಗಿದ್ದೆ, ಅಲ್ಲಿ ಕಂಡಿಡ್ತಾರೆ ನನ್ನ, ನೀವು ದರ್ಶನ್ ಫ್ರೆಂಡ್ ಅಲ್ಲ ಅಂತ. ಅಯ್ಯೋ, ಮತ್ತೆ ಏನಿದ್ದಕ್ಕೆ ಟೀ ಕುಡಿಯೋ ಅಂಗಡಿಯಲ್ಲಿ ಕಂಡಿಡ್ತಾರೆ ಲೆಕ್ಕ. ಅಂತ ಒಂದು ಗಣೇಶ ಚಿಕ್ಕದಲ್ಲಿ
ಅಂತ ಬ್ಯಾಡ್ ಟೈಮ್ ಅಂತ ಇನ್ನೂ ಅರ್ಥ ಆಗಿಲ್ಲ ನೀವು. ಬಟ್ ಬ್ಯಾಡ್ ಟೈಮ್ ಅಂತ ಹಾಕಿ ಈಗ ಮುಂದೆ ಏನಾಗ್ಬೋದು ಅಂತ ಒಂದು ಕಲ್ಪನೆ ನಿಮ್ಗೆ? ಇಲ್ಲ, ನನಗೆ ಹೊರ ಬರ್ತಾರೆ ಟೈಮ್ ತಾಣದ ಅಷ್ಟೇ. ಬಟ್ ಆ ಮೈಂಡಿಂದ ಹೊರ ಹೆಂಗಂತ ಅದು ಯೋಚನೆ ಮಾಡ್ತಾರೆ. ಅಂದರೆ ಅಷ್ಟು ಕೆಲಸ ಮಾಡೋ ಮನುಷ್ಯ ಒಂದು ಸಲ ಹಿಂಗೆ ಆಗ್ಬಿಟ್ರೆ ಸರ್, ನನಗೆ ಸರ್ ನಂಗೆ ಹೆಲ್ತ್ ಅಪ್ಸೆಟ್ ಆಗಿದ್ದು. ನನಗೆ ಅಟ್ಲೀಸ್ಟ್ ಸರ್ ನೀನು ಗೊತ್ತಿಲ್ಲ, ನಾನು ಶೂಟಿಂಗ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಕಂಟೆಸ್ಟ್ ಹೋಗಿ ಶೂಟಿಂಗ್ ಹೋಗಿ ಸ್ಟಾರ್ಟ್ ಕ್ಯಾಮ್ರಾ ಸೌಂಡ್ ಕೊಟ್ಟರೆ ಒಳ್ಳೆ ನಿಂತು ಬರ್ತೀನಿ. ನನಗೆ ಬೇಜಾರಾಗ್ಬಿಟ್ಟು ಮನೆ ಇದ್ದರೆ ಗಾಡಿ ನಾನು ಸೀದಾ ಹೋಗ್ತಾನೆ ಕಂಟೆಸ್ಟ್ ಎಲ್ಲ ಶೂಟಿಂಗ್. ಯಾರು ಸ್ನೇಹಿತರಲ್ಲ ಕ್ಯಾಮ್ರಾಮನ್ ಡೈರೆಕ್ಟ್ ಎಲ್ಲ ಹೋಗಿ ಟೀ ಕುಡಿದು ಮಾತಾಡಿ ಏನು ಕೆಲಸ ಇಲ್ಲ, ಏನಿಲ್ಲ, ಸುಮ್ಮನೆ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಕೇಳ್ತಲ್ಲ ಕೇಳೋದು ನಿಧಿ ಬರ್ತಾನೆ. ಯಾಕಂದ್ರೆ ಸಿನಿಮಾದಲ್ಲಿ ಬಂದ್ಬಿಟ್ಟೆ ಸರ್ ಅಂತ ವ್ಯಕ್ತಿ ಅಲ್ಲಿ ಇರುವಾಗ. ಮತ್ತೆ 32 ವರ್ಷ 33 ವರ್ಷ ಸಿನಿಮಾ ಜರ್ನಿ ಆಗುತ್ತೆ. ಹೌದು ಅಲ್ವಾ? ಹೌದು, ಅಂದರೆ 70% ಆಲ್ರೆಡಿ ಆಯ್ತು. ಆಮೇಲೆ ನನಗೆ ಅಂದರೆ ಆ ಸೌಂಡ್ ಕೇಳಿದ್ರೆ ಸಿನಿಮಾ ನಮ್ಮದೇ ಅಂತ ಕಾಣ್ತದೆ. ನಮ್ಮ ಪಿಕ್ಚರ್ ಶೂಟಿಂಗ್ ಹೋಗಿರೋ ಅಂತ ಬಂದ್ಬಿಡೋದು. ಸೈಕಾಲಜಿಕಲ್ ಅಲ್ಲ ತುಂಬ ಸರ್. ನಾನು ಹೇಳ್ತಾರೆ ಅಡಿಕ್ಟೆಡ್ ಸಿನಿಮಾ ಅಷ್ಟೇ ಸರ್. ಈಗ ನನಗೆ ಬೇರೆ ಯಾವ್ದು ಎಕ್ಸಾಂಪಲ್ ಬೇಡಿ ಸರ್. ನನಗೆ ಒಂದು ವಾರ ಎಲ್ಲ ಶೂಟಿಂಗ್ ಹತ್ರ ಹೋಗಿಲ್ಲ ಅಂದರೆ ಒಂಥರ ಮೈಂಡ್ ಏನೋ ಹೊಡೆದೈತಿ. ಅಲ್ಲ ಶೂಟಿಂಗ್ ಹತ್ರ ಹೋಗಿ ಯಾರು ಆರ್ಟಿಸ್ಟ್ ಇರಲಿ, ಯಾರ ಕ್ಯಾಮ್ರಾ ಅದೆಲ್ಲ ಆಮೇಲೆ 70% ನಮ್ಮ ಸ್ನೇಹಿತರು, ನಮ್ಮ ಅಸ್ಟೆಂಟ್ಗಳ ಕ್ಯಾಮ್ರಾಮನ್ ಜಾಸ್ತಿ ಇರೋದು. ಡೈರೆಕ್ಟ್ಗಳೆಲ್ಲ ಸ್ನೇಹಿತರೆ ಹೋಗಿ ಟೀ ಕುಡಿದು ಅವ್ರ ಹತ್ರ ಮಾತಾಡಿ ನಂದೇ ಸಿನಿಮಾ ಅಂತ ಮನೆ ಬರ್ತೇನೆ. ಇದಂಗೆ ಸರ್ ನಿದ್ದೆ ಬರುತ್ತೆ ನನಗೆ, ಒಳ್ಳೆ ನಿದ್ದೆ. ಒಳ್ಳೆ ನಿದ್ದೆ. ಅಂದ್ರೆ ನಾವು ಸಿನಿಮಾ ನಡೀತಾ ಶೂಟಿಂಗ್ ಅಂತ. ಇದು ಜೀವನ. ಏನೇನು ಮಾಡ್ಕೊಂಡಿದ್ದೀರಿ ಸರ್? ಯೂನಿಟ್ ಕ್ಯಾಮ್ರಲ್ಲಿ ಇದೆ, ಶೂಟಿಂಗ್ ಹೋಗ್ತದೆ. ಯೂನಿಟ್ ಅದು ಶೂಟಿಂಗ್ ಹೋಗ್ತಾ ಇರ್ತದೆ. ಊಟ ತಿಂಡಿ ಬಿಡಿ ಬೇಕಾದ್ರೆ ಪ್ರಾಬ್ಲಮ್ ಇಲ್ಲ. ಅದು ಚಿತ್ರಾನ್ನಕ್ಕಾಗಿ ಪ್ರಾಬ್ಲಮ್. ಬಟ್ ಚಿತ್ರಾನ್ನ ತಿಂದರೂ ಕೂಡ ಅದರಲ್ಲಿ ಒಂದು ಇದಿದೆ ಒಂದು. ಆಮೇಲೆ ಗೊತ್ತಾ ಇದು ಏನಾಗತ್ತಂದ್ರೆ ಸಿನಿಮಾ ಇದ್ಬಿಟ್ಟು ಅದು ಹೋಗ್ತಿದ್ರೆ ಮೈಂಡ್ ಇದಾಗುತ್ತೆ. ಶೂಟಿಂಗ್ ಹೋಗೋದು ಕ್ಯಾಮ್ರಾ ಅವ್ರು ಸಿಕ್ಕರು ಆ ಥರ. ಈಗ ನಮ್ಗೆ ಆ ದುಡ್ಡು ಅಂತಲ್ಲ, ಈ ವಿಶ್ವಾಸ ಹಂಗಾರುತ್ತೆ. ಇವ್ರು ನಡೀತಾ ಶೂಟಿಂಗು, ಅದೊಂದು ಯಾವ್ದು ಆಡಿಯೋ ರೀಚ್ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ ಮಾತಾಡ್ತೀವಿ. ಇದೊಂದು ಚೆನ್ನಾಗಿರುತ್ತೆ. ಸಿನಿಮಾ ಮಾಡ್ಬೇಕಂತಲ್ಲ ಸರ್. ಶಿಷ್ಯಂದ್ರೆ ಹೇಗೆ ನೋಡ್ಕೋತಾರೆ? ಎಲ್ಲ ತುಂಬ ಚೆನ್ನಾಗಿರುತ್ತೆ ಸರ್. ನಾವು ಬದ್ದಿದ್ರೆ ಎಲ್ಲ ಶೂಟ್ ಲೊಕೇಶನ್ ಬರ್ತಾರೆ ಸರ್. ಅದಕ್ಕೆ ಖುಷಿ ಸರ್. ಸುಮಾರು ಜನ ಕ್ಯಾಮ್ರಾಗಳವ್ರೆ, ಸುಮಾರು ಜನ ಡೈರೆಕ್ಟರ್ ಅವರೇ. ಅದಕ್ಕೆ ಎಷ್ಟು ಕೋಟಿ ಕಟ್ಟು ಕಡಗ ಸರ್. ಎಂಥ ಸಿನಿಮಾ ಇರಲಿ ಯಾರು ಬರ್ತಾರೆ, ಕ್ಯಾಮ್ರಾಮನ್ ಇರಲಿ ಡೈರೆಕ್ಟರ್ಗಳಾಗಲಿ. ಸುಮಾರು ಜನ ಡೈರೆಕ್ಟರ್ ಅಲ್ಲ, ಸುಮಾರು ಜನ ಕ್ಯಾಮ್ರಾಮನ್. ಖುಷಿ ಆಗುತ್ತೆ ಸರ್. ಅದೇ ಉಳಿಸ್ಕೊಂಡ್ರೆ ಸರ್ ನಾವೇನು ಸಿನಿಮಾ ಎಲ್ಲ ಕೊಟ್ಟೆ ಸರ್ ಅಲ್ವಾ? ಗಣೇಶ್ ಸರ್ ದೇವರಾಣಿ ತುಂಬ ಕೊಟ್ಟೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆನಪ್ಪ. ಯಾರಿಗೆ ಹೆಂಗಾಗಿದೆ ಗೊತ್ತಿಲ್ಲ, ನಾನು ಮಾತ್ರ ಪರಿಪೂರ್ಣವಾಗಿ ಎಂಜಾಯ್ ಮಾಡಿದ್ದೀನಿ. ನಾನು ಹೇಳಿಲ್ವ ಅಲ್ಲಿ ಬೆಡ್ಡಲ್ಲಿ ಮಕ್ಕಂಡು ಆ ಸಿನಿಮಾ ಶೂಟ್ ಹಿಡಿದೆ ಶಾರ್ಟ್ ಕ್ಯಾಮ್ರಾ ಆಕ್ಷನ್ ಅಂತ ಹೋಗೋಣ ಅಂತ ಹೋಗ್ಕರ್ನು ಶಾರ್ಟ್ ಸೌಂಡ್ ಆಕ್ಷನ್ ಕೇಳ್ಕೊಂಡು ಹೋಗ್ಬಿಟ್ಟು ಆ ಥರ. ಮೊನ್ನೆ ನಾನು ಮತ್ತೆ ಅಂಶಿತ್ ಸುಮ್ಮನೆ ಹೋಗೋಣ ಅಂತೇಳಿ ಗಾಂಧಿನಗರದ ಕಾನಿಷ್ಕ ಹೋಟ್ಲಿಗೆ ಹೋದ್ವಿ. ಅವಾಗ ಕಾನಿಷ್ಕ ಅಂದ್ರೇನು ಬೇರೆ ಥರ ಕಾಣಿಸ್ಕೆ ಹೋಗಿ ಸಿನಿಮಾ. ಹೌದು, ಸಿನಿಮಾ ಬಿಟ್ಟು ಯಾರಿಲ್ಲ. ಆಮೇಲೆ ತಾನೇ ಗ್ರೀನ್ ಹೌಸ್ ಆಗಿರೋದು. ನೋಡ್ತೀನಿ ಆ ಕಾನಿಷ್ಕ ಅಲ್ಲ, ಅದು ಚೇಂಜ್ ಆಗಿದೆ, ಟೋಟಲ್ ಚೇಂಜ್ ಆಗಿದೆ. ನೀವು ನೋಡಿ ಕಾಣಿಸ್ಕ ಅಲ್ಲ, ಗ್ರೀನ್ ಹೌಸ್ ಅಲ್ಲ, ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಆಗ ಹೋಗುವಾಗ ಅವ್ರು ಇವರೆಲ್ಲ ಬಂದು ಮಾತಾಡ್ಸೋದು ಸರ್. ಎಷ್ಟು ಜನ ಮ್ಯಾನೇಜರಲ್ಲಿ, ಎಷ್ಟು ಜನ ಪ್ರೊಡಕ್ಷನ್ ಇರೋರು, ಪ್ರೊಡ್ಯೂಸರ್ ಎಷ್ಟು ಜನ, ಯಾರಿಲ್ಲ. ಏನು ಮಟರ್ಸಿನ ಗಾಡಿಗೆ ಬರ್ತಾರೋ ಜನ, ಇವರು ಯಾರು ಆರ್ಟಿಸ್ಟ್ಗಳು ಬರೋರು ಹೋಗೋರು ಎಲ್ಲ ಇಲ್ಲ ಸರ್. ಯಾವ ಪ್ರೊಡಕ್ಷನ್ ಗಾಡಿ ತರೋರು ಅಂಬಾಸೆಡರ್. ಹೌದು, ಅಂಬಾಸೆಡರ್ ಫಿಕ್ಸ್ ಆಗ. ನನಗೆ ಮೆಟಡರ್ ಇತ್ತು. ಮೇಡರ್ ಸ್ಟ್ಯಾಂಡರ್ಡ್ ಗಾಡಿ. ನಾವು ಬಂದಿದ್ದು ಹೇಗೆಂದರೆ ಮೆಟಡರ್ನಲ್ಲಿ ಹಿಂದ್ಗಡೆ ಇದರಲ್ಲಿ ಟೈರ್ ಆಗ್ತಾ ಇದ್ರು. ಹೌದೌದು, ಅದ್ರ ಮೇಲೆ ಕೂತ್ಕೊಂಡು ರಿಪೋರ್ಟಿಂಗ್ ಹೋಗ್ತೀವಿ ನಾವು. ಅವಾಗ ಅಲ್ಲಿ ಕಳ್ಸೋರು ಗಾಡಿ, ಅಲ್ಲಿ ಕಳ್ಸೋರು ಅಲ್ಲಿ ಎಲ್ಲಿಂದ ಕಾಣಿಸ್ಕೊಂಡು ಪಿಕಪ್ ಅಂತ. ಹೌದು, ನೀವೆಲ್ಲ ಅಲ್ಲಿ ಬರ್ಬೇಕು, ಅಲ್ಲಿಗೆ ಬನ್ನಿ. ಆಮೇಲೆ ಇದಾಯ್ತು ಗ್ರೀನ್ ಹೌಸ್ ಅಂತ. ಆಮೇಲೆ ಲೊಕೇಶನ್ ಹೋಗಿ ಹಂಗೋಗಿ ಸರ್. ಆಮೇಲೆ ನಿಮ್ ಗಾಡಿ ಇರಲಿಲ್ಲ ನಿಮ್ಮ ಹತ್ರ, ನೀವು ಪ್ರಸ್ತಿಂದ ಮುಖ್ಯ ಸೀದಾ ಮನೆ ಬರಬೇಕು, ಮತ್ತೆ ಕಾಣಿಸ್ಕೊಡ್ಲೆ ಬರಬೇಕು. ಹೌದೌದು, ಬಸ್ಸಿಗೆ ಹೋಗ್ಬೇಕು, ಬಸ್ ಹಿಡ್ಕೊಂಡು ಹೋಗ್ಬೇಕಿತ್ತು. ಲೊಕೇಶನ್ ಎಲ್ಲಿರೋದಲ್ಲ ಗೊತ್ತಾಗುತ್ತೆ, ಅಲ್ಲಿ ಗಾಡಿ ಕಳ್ಸೋರು ಸ್ಟ್ಯಾಂಡರ್ಡ್ ಗಾಡಿ. ಈಗ ಏನಾದ್ರೆ ಸರ್ ಸಂಬಂಧಗಳು ಇಲ್ದಂಗೆ ಆಗಿದೆ. ಒಂದೇನು ಡಿಸ್ಕಸ್ ಮಾಡಕ್ಕೆ ಇಲ್ಲಿ ಸಂಬಂಧ ಇಲ್ಲ. ಶೂಟಿಂಗ್ ಆದ ಕೂಡಲೇ ಹೋಗಿ ಕಾರಲ್ಲಿ ಕೂತ್ಕೊಂಡು ನಾವು ದುಚ್ಚ ಪಿಕ್ಚರ್ ಕೊಟ್ಟೆ ನನಗೆ. ನನ್ನ ಬ್ರೇಕ್ ಸಿಕ್ಕಿದೆ ಸರ್, ಅದು ನನಗೆ ಒಳ್ಳೆ ಬ್ರೇಕ್ ಸಿಕ್ಕಿದೆ. ಹೌದು, ನಾನು ಯಾವತ್ತೂ ರೆಡಿ. ನಾನು మన ಚೇಂಬರ್ಲ ಅಂದೆ ಸರ್, ನೀವು ಪಿಕ್ಚರ್ ಮಾಡಿ, ನಾನು ಯೂನಿಟ್ ಕ್ಯಾಮ್ರಾ ನೀವು ಏನು ಬೇಕು ನನಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ. ಈಗ ಗೌರಿಶಂಕರ್ ಅವ್ರು ಮುಸ್ತಾರ್ ಅವರೆಲ್ಲ ಅವರೆಲ್ಲ ಒಂದು ನಮ್ಗೆ ಅಡುಗೆ ಹಾಕೊಟ್ರು, ಮೆಟ್ಲು ಹಾಕ್ಕೊಟ್ರು. ನಾವು ಅದನ್ನ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ರಾಜ್ಕುಮಾರ್ ಜೊತೆ ಚಕ್ಕನ್ ಬಕ್ಕಳಾಕಿ ಕೂತ್ಕೊಂಡು ಊಟ ಮಾಡಿದ್ವು. ಹೌದು, ಅವ್ರಿಗೆ ಊಟ ಅದೇ ಊಟ ಎಲ್ಲರಿಗೂ ಅಲ್ಲಿ ಅದೇ ಊಟ. ಹೌದು ಸರ್. ಆಕಸ್ಮಿಕ ಉಡ್ರೆ ಕನ್ನಡ ಹುಟ್ಟಬೇಕಲ್ಲ. ಹೌದು, ಅವ್ರನ್ನ ಫೋಕಸ್ ಬೋಲರು. ಇನ್ನೊಂದು ಕ್ಯಾಮ್ರಾ ಹೋಗಿ ಮಾಡಿದ್ದೇನೆ. ಅತ್ಯಂತ ಹೆಚ್ಚು ಸಂಭಾವನೆ ಕಲಿಸಿಪಾಳ್ಯ ಸರ್. ಸಿನಿಮಾಗೆ ಹೇಳಿ ಮಾಡಿಸಿದ ಹೀರೋಯಿನ್ ಸರ್ 5 ನಿಮಿಷ ಇಂಡಸ್ಟ್ರಿ ಕ್ಯಾಮ್ರಾ ಸರ್. ನಾನು ಇವತ್ತು ಸತ್ಯವಾಗಲು ಎಷ್ಟೋ ಪಿಕ್ಚರ್ ಕ್ಯಾಮ್ರಾ ಕಳಿಸಿದ್ದೀನಿ, ನಾನು ದುಡ್ಡು ತಗೊಂಡಿಲ್ಲ. ನಿಮ್ಮ ಸೀನಿಯರಿಟಿ ಒಂದು, ನೀವು ಮಾಡೋ ಸಿನಿಮಾಗೆ ಬೇರೆ ಇದೆ ಸರ್. ಚಿತ್ರರಂಗ ತುಂಬ ನೀವು ಪಿಲ್ಲರ್ಗಳು ಸರ್. ಕೆಲವು ಗೊತ್ತಿಲ್ಲ ಸರ್, ಈ ಜನಕ್ಕೆ ಗೊತ್ತಿಲ್ಲ.